ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಭದ್ರತೆಯನ್ನ ಹೆಚ್ಚಿಸಿ ಅಂತ ಒಂದು ಸಾರ್ವಜನಿಕ ಅರ್ಜಿ ಹೋಗಿತ್ತು. ಅರ್ಜಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಶೋಕಿಗಾಗಿ ಜನಪ್ರಿಯತೆಗಾಗಿ ಈ ರೀತಿಯಾದಂತಹ ಅರ್ಜಿಗಳನ್ನ ಹಾಕಬೇಡಿ ಅಂತ ತಾಕೀತು ಮಾಡಿದೆ. ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹೋಗಿತ್ತು, ಈ ಒಂದು ಪ್ರಕರಣದ ತನಿಖೆ ಆಗಬೇಕು ಅಂತ ಕೋರಿ. ಆಗಲೂ ಕೂಡ ಇದೇ ರೀತಿಯಾಗಿ ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್. ಇಂತಹ ಪರಿಸ್ಥಿತಿಯಲ್ಲಿ ಇಂತಹ ಅರ್ಜಿಗಳನ್ನ ಹಾಕೋ ಮೂಲಕವಾಗಿ ನೀವೇನು ಸಾಧಿಸ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಈಗ ಮಗದೊಮ್ಮೆ ಗುಡ್ಡಗಾಡು ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಬೇಕು, ಅದರ ಅಗತ್ಯತೆ ಇದೆ, ಅದಕ್ಕಾಗಿ ನೀವು ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿತ್ತು. ಅರ್ಜಿಯನ್ನು ವಜಾಗೊಳಿಸಿದೆ ಕೋರ್ಟ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಹಿಂದೆ ಕೂಡ ಇದೇ ರೀತಿಯಾಗಿ ತನಿಖೆಗೆ ಆಗ್ರಹಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆಗಲೂ ಕೂಡ ಕೋರ್ಟ್ ಛೀಮಾರಿ ಹಾಕಿತ್ತು. ಈಗ ಅದೇ ರೀತಿಯಾದಂತಹ ಉತ್ತರವನ್ನ ಈಗ ಮತ್ತೆ ಕೊಟ್ಟಿದೆ. ದಿವ್ಯಾ ನೋಡಿ, ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಜಮ್ಮು ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಏನು ಟೂರಿಸ್ಟ್ ಪಾಯಿಂಟ್ಗಳಿದ್ದಾವೆ ಅಲ್ಲಿ ಭದ್ರತೆ ಕಡಿಮೆ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಭಯೋತ್ಪಾದಕ ದಾಳಿಗಳು ನಡೀತಾ ಇದ್ದಾವೆ. ಹೀಗಾಗಿ ಈ ರೀತಿಯಾದಂಥ ಗುಡ್ಡಗಾಡು ಪ್ರದೇಶಗಳಲ್ಲಿರುವಂಥ ಪ್ರವಾಸಿ ತಾಣಗಳಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡುವಂತೆ, ಪ್ರವಾಸಿಗರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಂತೆ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಕೀಲ ವಿಶಾಲ್ ತಿವಾರಿ ಅನ್ನುವಂಥವರು ಒಂದು ಸಾರ್ವಜನಿಕ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ ಇವತ್ತು ಅರ್ಜಿದಾರರಿಗೆ ಛೀಮಾರಿ ಹಾಕುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಈ ಹಿಂದಿನ ಸಂದರ್ಭದಲ್ಲೂ ಕೂಡ ಈ ಒಂದು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಏನಿದೆ, ಇದರ ಏನು ಪ್ರಕರಣ ಏನಿದೆ, ಇದರ ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಿರ್ದೇಶನ ಕೊಡಲಿಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದರೆ ಇದೊಂದು ರಾಷ್ಟ್ರೀಯ ಭದ್ರತೆಯ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ವಕೀಲರು ಕೂಡ ಸೂಕ್ಷ್ಮವಾಗಿ ವರ್ತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಿವಿ ಮಾತನ್ನು ಹೇಳಿ ಅರ್ಜಿಯನ್ನು ವಜಾ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಸೊ ಈಗ ಅದಕ್ಕೆ ಪೂರಕವಾದಂಥ ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಕೂಡ ಮಾಡಿತ್ತು. ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ಏನಿದೆ, ಇದು ಈಗ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಅರ್ಜಿದಾರರ ಉದ್ದೇಶ ಏನು, ಇಂತಹ ಅರ್ಜಿಗಳನ್ನು ಯಾಕೆ ಹಾಕ್ತಿದ್ದೀರಿ, ಮತ್ತು ನಿಮಗೆ ಅರ್ಜಿಯನ್ನು ಹಾಕಲಿಕ್ಕೆ ಯಾರು ಹೇಳ್ತಾ ಇದ್ದಾರೆ, ನಿಮ್ಮ ಜರೂರತ್ ಏನಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳುವಂಥ ಕೆಲಸವನ್ನು ಮಾಡಿರುವಂಥದ್ದು. ಮತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಕೀಲರು ಅಥವಾ ಏನು ನ್ಯಾಯಾಂಗ ಏನಿದೆ ಅದು ಭಾಳಷ್ಟು ಸೂಕ್ಷ್ಮವಾಗಿ ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ವರ್ತನೆ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಈ ರೀತಿಯಾದಂಥ ಅರ್ಜಿಗಳನ್ನು ಯಾಕೆ ಹಾಕ್ತಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿದಾರರಿಗೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಮತ್ತು ಇದೊಂದು ರಾಷ್ಟ್ರೀಯ ಭದ್ರತೆ ಮತ್ತು ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಂಥ ಅರ್ಜಿಗಳನ್ನು ನಾವು ವಿಚಾರಣೆಯನ್ನು ನಡೆಸಲ್ಲ ಅಂತ ಈ ಒಂದು ಅರ್ಜಿಯನ್ನು ವಜಾ ಮಾಡುವಂಥ ಕೆಲಸವನ್ನು ಈಗ ಸುಪ್ರೀಂ ಕೋರ್ಟ್ ಮಾಡಿದೆ. ದಿವ್ಯಾ, ರೈಟ್ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಈಗ ಮೇಲಿಂದ ಮೇಲೆ ಅರ್ಜಿಗಳನ್ನು ಹಾಕ್ಕೊಳ್ಳೋ ಮೂಲಕವಾಗಿ ಏನನ್ನು ಸಾಧಿಸಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಪ್ರತಿಯಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಜನಪ್ರಿಯತೆಗಾಗಿ ಇಂತಹ ಅರ್ಜಿಗಳನ್ನು ಹಾಕಬೇಡಿ ಅಂತ. ಸೇನೆ ಮುಂದೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರೋ ಹೊತ್ತಿನಲ್ಲಿ ಇಂತಹ ಅರ್ಜಿಗಳ ಅವಶ್ಯಕತೆ ಇರಲಿಲ್ಲ.